ನಮ್ಮೆಲ್ಲ ವೀಕ್ಷಕರಿಗೆ ಡಿಡಿಎಲ್ ವಾರ್ತೆಗೆ ಸ್ವಾಗತ. ನಾನು ರಾಜೇಶ್ ತಾಳೇಕರ್. ದಾಂಡೇಲಿಯಿಂದ ಕಾಳಿ ನದಿಯ ನೀರನ್ನು ಬೇರೆ ಜಿಲ್ಲೆಗೆ ಸಾಗಿಸುವ ಯೋಜನೆಗೆ ಸಿಐಟಿಯು ದಾಂಡೇಲಿ ತಾಲೂಕಾ ಸಮಿತಿ ವಿರೋಧ ವ್ಯಕ್ತಪಡಿಸುವುದಿಲ್ಲ. ಆದರೆ ದಾಂಡೇಲಿ, ರಾಮನಗರ್ ಮತ್ತು ಜೊಯ್ಡಾ ತಾಲೂಕುಗಳಿಗೆ ನೀರಿನ ಯೋಜನೆ, ಉದ್ಯೋಗ ಸೃಷ್ಟಿ ಮಾಡುವುದು ಹಾಗೂ ಇನ್ನಿತರ ವಿವಿಧ ಯೋಜನೆಗಳನ್ನು ತರುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ಸೋಮವಾರ ಸಿಐಟಿಯು ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಿಐಟಿಯು ತಾಲೂಕಾ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಾ ಸಮಿತಿ ಕಾರ್ಯದರ್ಶಿ ಹರೀಶ್ ನಾಯ್ಕ್, ಸದಸ್ಯರಾದ ಡಿ ಸ್ಯಾಮ್ಸನ್, ಡಿಎಸ್ ನಾಯ್ಕ್ ಮತ್ತು ಸಲೀಂ ಸೈಯದ್ ಉಪಸ್ಥಿತರಿದ್ದರು. ಕಾಳಿ ನದಿ ನೀರನ್ನ ಬೇರೆ ಜಿಲ್ಲೆಗೆ ತಗೊಂಡು ಹೋಗ್ತಾರೆ. ಕಾಳಿ ನದಿ ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಅದನ್ನು ಸಮುದ್ರ ಸೇರಬೇಕಾದರೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೇರ್ತದೆ. ಹಾಗೆ ಈ ನದಿ ಮುಖ್ಯವಾಗಿ ಕೃಷಿಗೆ ಅಷ್ಟೊಂದು ದೊಡ್ಡ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲ. ದಂಡೆಯಲ್ಲಿರುವ ಅಷ್ಟೇ ಕೃಷಿಗೆ ಸಹ ಆಗ್ತದೆ ಹೊರತಾಗಿ ಇದನ್ನು ಮುಖ್ಯವಾಗಿ ಇವತ್ತು ಎಲೆಕ್ಟ್ರಿಸಿಟಿಯನ್ನ ಅಂದರೆ ವಿದ್ಯುತ್ ಶಕ್ತಿಗೆ ಉಪಯೋಗಿಸ್ತಾರೆ. ಬಟ್ ನಾವು KPC ಅಧಿಕಾರಿ ಹತ್ರ ಕೇಳಿದ್ರೆ ಅವರ ಹೇಳುವ ಉತ್ತರ ಏನಂದ್ರೆ ಇದು ಎಕ್ಸೆಸ್ ನೀರು ಹೆಚ್ಚಾಗ್ತದೆ ಕೆಲವೊಮ್ಮೆ. ಅಂದ್ರೆ ಅವರಿಗೆ ಬೇರೆ ಕಡೆಗೆ ಅಂದ್ರೆ ಸೋಲಾರ್ನಲ್ಲಿ ಹೋದವರಿಗೆ ಕಡಿಮೆದಲ್ಲಿ ಆಗ್ತದೆ, ಅದೇ ರೀತಿ ಗಾಳಿ ಯಂತ್ರ ಹೋದಾಗೆ ಕಡಿಮೆದಲ್ಲಿ ಆಗ್ತದೆ. ನಮಗೆ ಅಷ್ಟು ಯೂನಿಟ್ ಸಿಕ್ಕಿದ ಮೇಲೆ ಈ ನೀರನ್ನು ನಮಗೆ ಬಳಸಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅದನ್ನು ಬೇರೆ ಕಡೆ ಹೋಗೋದ್ರಿಂದ ಅದನ್ನು ಅಂತ ಒಂದು ಸಮಸ್ಯೆ ಇರೋದಿಲ್ಲ ಅಂತ ಹೇಳೋದು ಅವರ ಅಭಿಪ್ರಾಯವೂ ಸಹ ಇದೆ. ಕಾಳಿ ನದಿ ನೀರನ್ನು ತಗೊಂಡು ಹೋದ್ರೆ ನಮ್ಮ ಇಲ್ಲಿ ಏನು ಪ್ರಗತಿ ಆಗುದಿಲ್ಲ, ದಾಂಡೇಲಿ ಮತ್ತೆ ಪ್ರಗತಿ ಆಗ್ತಾ ಇಲ್ಲ. ಬೇರೆ ಕಡೆ ನೀರು ತಗೊಂಡು ಹೋಗಿ ಅಲ್ಲಿ ಪ್ರಗತಿ ಆಗ್ತದೆ. ಬಟ್ ನಾವು ನೀರು ಹೀಗೆ ಬಿಟ್ಬಿಟ್ರೆ ನಮ್ಗೆ ಯಾರು ನೋಡೋದಿಲ್ಲ, ಕೇಳೋದಿಲ್ಲ ಅಂತ ವಿಚಾರಗಳನ್ನ ನಮ್ಮ ಗೆಳೆಯರು ಅದನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ನಾವು ಸರ್ಕಾರ ಕೇಳೋದಿಲ್ಲ ಅಂದ್ರೆ ಇವತ್ತು ಕಾಳಿ ನದಿಯ ನೀರನ್ನು ತಗೊಂಡು ಹೋಗಲಿಕ್ಕೆ ನಾವು ಯಾವುದೇ ತಕರಾರನ್ನ ಮಾಡೋದಿಲ್ಲ. ಕುಡಿಯುವ ನೀರಾಗಲಿ ಅಥವಾ ಅದು ಇದಕ್ಕೆ ಕೃಷಿಗೆ ಬಳಕೆ ಆಗಲಿ. ಆದರೆ ನಮ್ಗೆ ಇಷ್ಟೇ ಇರೋದು ದಾಂಡೇಲಿ, ಜೊಯ್ಡಾ ಮತ್ತು ರಾಮನಗರಗಳಲ್ಲಿ ನಾವು ಒಂದು ಪ್ರಗತಿ ಆಗಬೇಕು, ಅಲ್ಲಿ ಒಂದು ಉದ್ಯೋಗ ಸೃಷ್ಟಿ ಆಗಬೇಕು ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾ ಈ ನೀರನ್ನು ಕೊಡಲಿಕ್ಕೆ ನಮ್ಮ ಪಕ್ಷ ಯಾವಾಗಲೂ ಅದನ್ನು ವಿರೋಧ ಮಾಡಿಲ್ಲ. ಹಲವು ವರ್ಷಗಳಿಂದ ಏನು ಆಳ್ವಿಕೆ ಮಾಡಿದಂಥ ಜನಪ್ರತಿನಿಧಿಗಳು ಇವತ್ತು ನೀರನ್ನ ಬೇರೆ ಜಿಲ್ಲೆಗೆ ಕೊಡ್ಲಿಕ್ಕೆ ಒಂದು ವ್ಯವಸ್ಥೆನ ಮಾಡಿದ್ದಾರೆ. ಸಂಪೂರ್ಣವಾಗಿ ನಮ್ಮ ಸಿಪಿಎಂ ಪಕ್ಷ ವಿರೋಧ ಮಾಡ್ತಾ ಇಲ್ಲ. ಅದ್ರ ಜೊತೆಯಲ್ಲಿನೇ ಆ ಭಾಗದ ಕುಡಿಯುವ ನೀರಿಗೆ ಯೋಜನೆಗೆ ಸಂಬಂಧಪಟ್ಟಂತ ಪೂರಕವಾದಂತಹ ಯೋಜನೆಗಳನ್ನು ರೂಪಿಸಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡಬೇಕಂತೇಳಿ ಸಿಪಿಎಂ ಒತ್ತಾಯಿಸ್ತಾರೆ. ಅದರ ಜೊತೆಯಲ್ಲಿ ಏನು ಇವತ್ತು ದಾಂಡೇಲಿಯಿಂದ ಕೊಂಡೊಯ್ಯುವಂತಹ ಪ್ರಕ್ರಿಯೆ ನಡೀತಾ ಇದೆ. ಆದ್ರೆ ದಾಂಡೇಲಿಗೆ ಪರ್ಯಾಯವಾದಂತಹ ಉದ್ಯೋಗ ಯೋಜನೆಗಳಾಗ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳಲ್ಲಿ ಕೂಡ ತರಲಿಕ್ಕೆ ಸಾಧ್ಯ ಆಗಬೇಕು. ಯಾಕಂತಂದ್ರೆ ಕೇವಲ ನೀರನ್ನ ಒಯ್ಯೋದು ಅಷ್ಟೇ ಅಲ್ಲ, ಈ ಭಾಗದ ಅಭಿವೃದ್ಧಿ ಕೂಡ ಒಂದಿಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಸಿಪಿಎಂ ಪಕ್ಷ ಒತ್ತಾಯಿಸ್ತಾರೆ.